ಎಕ್ಸೆಲ್ ಪಿ ಯು ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಂಕರರೆಡ್ಡಿ ಅವರು ನನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಇದನ್ನ ನೆಕ್ಸ್ಟ್ ಏನು ಮಾಡಬೇಕು ಅಂತ, ಹಣದ ಪರಿಹಾರದ ವಿಚಾರ ಇದೆಯಾ, ನಮಗೆ ಪರಿಹಾರ ನಿಗದಿಪಡಿಸಿರೋದು ಸಾಲದು ಅಂತ ವಾದ ಇದೆಯಾ, ಅಥವಾ ಇವತ್ತಿನ ಮಾರುಕಟ್ಟೆ ದರದಲ್ಲಿ ಪರಿಹಾರ ಕೊಟ್ಕೊಂಡು ಹೋದರೆ ಅಲ್ಲಿ ಟೌನ್ಶಿಪ್ ಆಗೋದೇ ಇಲ್ಲ, ಅಥವಾ ಸರ್ಕಾರದ ಬಳಿಯಲ್ಲಿ ಲ್ಯಾಂಡ್ ಬ್ಯಾಂಕ್ ಇಲ್ವಾ, ಅಂದರೆ ಬರಡು ನೆಲಗಳು, ತುಂಬ ದೂರದ ನೆಲಗಳು, ತುಂಬ ಕೃಷಿ ಫಲವತ್ತ ಅಲ್ಲದೇ ಇರತಕ್ಕಂಥ ಒಂದಷ್ಟು ಜಾಗಗಳು, ಅದಿಲ್ಲದೆ ಬೆಂಗಳೂರಿಗೆ ಹತ್ತಿರ ಬಿಡದಿ 1 ಗಂಟೆ 3/4 ಗಂಟೆ ಪ್ರಯಾಣ, ಇದು ಅರ್ಧ ಗಂಟೆ ಪ್ರಯಾಣ ಎನ್ನೋ ಕಾರಣಕ್ಕೆ ಇಲ್ಲಿ ಬಿಡದಿ ಆಯ್ಕೆ ಆಗಿರೋದಾ ಹೇಗೆ ಅಂತ ಸರ್. ಇದು ಈಗ ಕೆಲವು ರೆಡ್ ಝೋನ್ ಮಾಡೋ ಉದ್ದೇಶ ತಮ್ಮ ಮಾಧ್ಯಮ ಮುಖಾಂತರ ನನಗೆ ತಿಳಿಪಡಿಸ್ತಾರೆ ಸರ್. ರೆಡ್ ಝೋನ್ ಏನು ಇದಕ್ಕೆ ಅಂತ ಮಾಡ್ತಾರೆ ಸರ್, ರೆಡ್ ಝೋನ್ ನ ಉದ್ದೇಶ ಏನು ಉದ್ದೇಶಕ್ಕೆ ಮಾಡಿದ್ರು ಅಂತ. ಅದು ರೆಡ್ ಝೋನ್ ಅಂದ್ರೆ ಏನು ಅಂತಾನೆ ನಮ್ಗೆ ಅರ್ವ ಆಗ್ತಾ ಇಲ್ಲ ರೈತರಿಗೆ. ಅದನ್ನ ಏನು ಯಾವ ಭೂಮಿಗೆ ಮಾಡ್ತಾರೆ ರೆಡ್ ಝೋನ್ ಹೇಳಿ ಸರ್? ಬೇರೆ ಉದ್ದೇಶಗಳಿಗೆ ಮಾರಬಾರ್ದು, ಕೈಗಾರಿಕಾ ಉದ್ದೇಶ, ವ್ಯವಸಾಯೇತರ ಉದ್ದೇಶಗಳಿಗೆ ಬಳಸಬಾರ್ದು, ಇದು ಪರಬಾರೆ ಆಗಬಾರ್ದು, ಸಾರ್ವಜನಿಕೋಸ್ಕರ ಒಂದು ಪಬ್ಲಿಕ್ಗೋಸ್ಕರ ಅಂತ ಮಾಡೋದನ್ನ ರೆಡ್ ಝೋನ್ ಅಂತ ಅಂತಾರೆ ಅಂತ ನಾನು ತಮ್ಮಂತರ ಹತ್ರ ಕೇಳ್ಪಟ್ಕೊಂಡಿದ್ದೀನಿ ಸರ್. ಈಗ ನಮ್ ಸ್ನೇಹಿತರುಗಳು ಹೇಳಿದ್ರು ಸರ್, ಏನಂದ್ರೆ ಈಗ ಅಲ್ಲಿ ಮೇಡಮಾರನಹಳ್ಳಿ ಇಂಡಸ್ಟ್ರಿಯಲ್ಲಿ 6 ಕೋಟಿ ಇದೆ, ಈ ಕಡೆ ಟೊಯೋಟಾ ಇಂಡಸ್ಟ್ರಿಯಲ್ ಹತ್ರ 8 ಕೋಟಿ ಇದೆ, ನಮಗೆ ಯಾಕೆ ಕೊಡಬಾರ್ದು ಇವರು ಅಂತ ನಮ್ಮ ಸ್ನೇಹಿತರು ಈಗಲ್ಟನ್ ಹತ್ರ 12.5 ಕೋಟಿ ಕೊಟ್ರು. ಈಗಲ್ಟನ್ ಹತ್ರ 12.5 ಕೋಟಿ ಕೊಟ್ರು ಪರಿಹಾರ. ಕೊಡಿ ಅಂತ ಕೇಳಿಲ್ಲ ಸರ್. ಈಗಲ್ಟನ್ಗೆ ಅವರು ಕಮರ್ಷಿಯಲ್ ಆಗಿ ಗಲ್ಫ್ ಫಾರ್ಡಕ್ಕೆ ಉಪಯೋಗಿಸ್ಕೊಟ್ಟಿದ್ನಲ್ಲ ಆ ಒಂದು ಪಾರ್ಟಿ, ಆ ಜಮೀನ್ ಓನರ್ ಕಬಳಾಯಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ಜಿಲ್ಲಾಧಿಕಾರಿಗಳು ದಂಡದ ರೂಪ ಅದ್ ಹಾಕಿರೋದು. ಇಷ್ಟು ನೀವು ಉಪಯೋಗಿಸ್ಕೊಂಡಿದ್ರೆ ಇದ್ರ ವ್ಯಾಲ್ಯೂಯೇಷನ್ ಇಷ್ಟ ಆಗುತ್ತೆ. ಜಮೀನ್ ವ್ಯಾಲ್ಯೂ ಅಲ್ಲ, ಅದು ದಂಡ ಅದು. ಆಮೇಲೆ ಈಗ ನಮ್ಮ ಆರ್ವಳ್ಳಿ ಇಂಡಸ್ಟ್ರಿಯಲ್ ಇರ್ಬೋದು, ಟೊಯೋಟಾ ಇಂಡಸ್ಟ್ರಿಯಲ್ ಇರ್ಬೋದು, ಆ ಟೊಯೋಟಾ ಇಂಡಸ್ಟ್ರಿಯಲ್ ಬಂದಿರೋದ್ರಿಂದ ಅಕ್ಕಪಕ್ಕ ಉಳ್ಕೊಂಡಿರೋ ಜಮೀನು ಆ ರೈಟ್ ಹೋಗಿದೆ ಸರ್. ಈಗ ಸಾಮಾನ್ಯವಾಗಿ ನೀವು ಬೆಂಗಳೂರಲ್ಲಿ ಸರ್, ನಾವು ಡಾಲರ್ಸ್ ಕಾಲೋನಿ ಸೈಟ್ಗೂ ನಾವು ತಿಲಕ್ ನಗರ, ನಮ್ಮ ಗೋರಿಪಾಳ್ಯ, ಶ್ರೀರಾಮ್ಪುರ ಒಂದ್ ಮಾಡಕ್ಕಾಗುತ್ತೆ ಸರ್? ಅಲ್ಲ, ನಿಮ್ ಮಾಧ್ಯಮದ್ರು ನೀವು ಗುರುಗಳು ಹೇಳ್ಬೇಕು. ನಾನು ನಿಮಗೆ ಕೇಳ್ತೀನಿ, ಈಗ ಪರಿಹಾರ ಏನಾದ್ರು 5 ಕೋಟಿ 4 ಕೋಟಿನೋ 3.25 ಕೋಟಿನೋ ಹೆಚ್ಚಿಸ್ಬಿಟ್ರೆ, ಅಲ್ಲಿಗೆ ಹೆಚ್ಚಿಸ್ಬಿಟ್ರೆ ಸುಮಾರು ಜನ ಕೊಟ್ಬಿಡ್ತಾರ ಜಮೀನು, ಅಥವಾ ಇಲ್ಲ ಎಷ್ಟು ಪರಿಹಾರ ಸುರಿದ್ರು ನಾನು ಜಮೀನು ಉಳಿಸ್ಕೋತೀನಿ ಅಂತ ಮಾತಾಡ್ತಾರ, ಅಥವಾ ಡೆವಲಪ್ ಆಗ್ಬಿಟ್ರೆ ಪಕ್ಕದ ನನ್ನ ಜಮೀನಿಗೂ ನಾಳೆ ರೇಟ್ ಆಗ್ಬಿಡುತ್ತೆ, ಹಂಗ ಆ ತರ ವೆಯ್ಟ್ ಮಾಡ್ತಾ ಇದಾರ ಅಂತ ಸರ್? ಇಲ್ಲಿ ಏನಿಲ್ಲ, ಈ ನಾನು ಆಗಲೇ ತಮ್ಗೆ ಹೇಳಿದ್ನಲ್ಲ, ರಾಜ್ಯಕ್ಕೆ ಅದು ಬಣ್ಣದ ಮಾತು ಬಿಟ್ಬಿಟ್ಟು ಕರೆಕ್ಟ್ ಆಗಿ ರೈತರುಗಳು, ನಾವು ಬಡವರು ಕಳ್ಕೊತಾ ಇದೀವಿ ಅಂತ ನಾವೆಲ್ಲ ಸೇರಿ 1 ಎಕರೆ 2 ಎಕರೆ ಒಳಪಟ್ಟಂತ ಇರ್ತಕ್ಕಂತ ರೈತರುಗಳಿಗೆ ನಮಗೆ ಇದು ಮಾಡಿ, ನಮಗೆ ಈ ನೆಲ ಕಟ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಸರ್ಕಾರದ ಹತ್ರ ಈಗ ನಮ್ಮ ಅಲ್ಲಿ ಮಾಧ್ಯಮದಲ್ಲಿ ಕುಂತಿದ್ದಾರೆ, ನಮ್ಮ JDS ಕಡೆಯಿಂದನು ಮತ್ತೆ ಬಿಜೆಪಿ ಕಡೆಯಿಂದ ಮತ್ತೆ ಕಾಂಗ್ರೆಸ್ ಕಡೆಯಿಂದ ಅವರ ನಾಯಕರುಗಳಿಗೆ ಹೇಳಿ, ಅಲ್ಪ ರೈತರುಗಳ್ನು, ವಿರೋಧ ಇರ್ತಕ್ಕಂಥ ರೈತರನ್ನು 20 ಜನ ಕೊಟ್ಟಿರಿಸಿ, ಪರ ಇರ್ತಕ್ಕಂಥ ನಮ್ಮಂತ ರೈತರುಗಳ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಎದುರು ಕುಂತ್ಕೊಂಡು, ನಿಮ್ಗೆ ನೋಡಿ ಈ ತರದವ್ರಿಗೆಲ್ಲ ಈ ತರ ನೋವಾಗುತ್ತೆ, ನೀವ್ ಇದು ಮಾಡ್ಬೇಡಿ, ಹಿಂದೆ ಮಾಡಿದ್ದು ಅವಾಗ ಮಾಡಿದ್ರು, ಕುಮಾರಣ್ಣ ಮಾಡಿದ್ದು ಊರ್ ಎತ್ತೀವಿ ಅಂತ ಮಾಡಿದ್ರು ಸರ್, ಊರು ಗ್ರಾಮಗಳನ್ನು ತೆಗಿತೀವಿ ಅಂತಾನೆ ಮಾಡಿದ್ದ ಪ್ರಾಜೆಕ್ಟ್. ಆಗ ನಾವೆಲ್ಲ ಸರಿ, ನಾನು ಅವಾಗ ವಿರೋಧವನ್ನೇ ಇದ್ದೆ, ಗ್ರಾಮನೇ ಎತ್ತು ಬಿಟ್ರೆ ನಾವೆಲ್ಲಿ ಹೋಗಿ ಹೊಸ ನೆಲ ಕಟ್ಕೊಳ್ಳೋದು? ತಪ್ಪು ಹೇಳಿಕೆಗಳು ಕೊಡಬೇಡಿ ದಯವಿಟ್ಟು, ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಕೊಡಿ. ಆ ರೀತಿ ಹೇಳಿರ್ತಕ್ಕಂಥ ಹೇಳಿಕೆಗಳು ಶಂಕರರೆಡ್ಡಿ ಅವರೇ, ನೀವು ರಿಯಲ್ ಎಸ್ಟೇಟ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಮಗೂ ಗೊತ್ತಿದೆ. ದಯವಿಟ್ಟು ಆ ರೀತಿ ಕುಮಾರಣ್ಣನ ಹೇಳಿಕೆ ಇದ್ರೆ ಇವಾಗಲೇ ತೋರಿಸಿ ಜನಗಳಿಗೆ, ಸುಮ್ಮನೆ ನೀವೇನೇನೋ ಹೇಳಕ್ ಹೋಗಬೇಡಿ. ಅಲ್ಲ, ಜನಗಳಿಗೆ ನೀವು ಬೇರೆ ತಪ್ಪು ಸಂದೇಶ ಕೊಡಬೇಡಿ. ಈಗ ಮಾತುಕತೆಗೆ ಯಾಕೆ ಸಮಸ್ಯೆ? ಶಂಕರರೆಡ್ಡಿ ಒಂದೇ ಒಂದು ನಿಮಿಷ ಇರಿ. ದರ್ಶನ್, ಒಂದು ಮಾತುಕತೆ ಆಗ್ಬೇಕಲ್ಲ, ಪರನೋ ವಿರುದ್ಧನೋ ಒಂದು ಕಡೆ ಕರೆಸ್ಬೇಕು, ಒಂದು ವೇದಿಕೆ. ಅದೇನು ರಾಜಕೀಯವಾಗಿ ಏನೋ ಅದು ಸುದ್ದಿ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇಲ್ಲ. ಬಿಡದಿ ಬನ್ನಿ ಇಲ್ಲಿ ಕರಿತಾ ಇದ್ದೀನಿ, ಇಲ್ಲಿ ಶಾಮಿಯಾನ ಹಾಕ್ಬಿಟ್ಟಿದ್ದೀನಿ, ಇಲ್ಲಿ 3 ಚೇರ್ ಹಾಕ್ಬಿಟ್ಟಿದ್ದೀನಿ, ನೋ, ಒಂದು ವೇದಿಕೆ ಆಗಲೇ ಇಲ್ವಲ್ಲ. ಇದು ಪೊಲಿಟಿಕಲ್ ಮೈಲೇಜ್ ತಗೊಂಡೇ ಹೋಗ್ತಿರೋದಾ?
ಸರ್ ಈಗ ಹಾಸನ ರೈತರು ವಿಧಾನಸೌಧ ಕರೆದ್ರು ಸರ್. ಹಾಸನ ಒಂದ್ ನಿಮಿಷ ನಾ ಹಳೇದ್ ಹೇಳ್ತಾ ಇದ್ದೀನಿ. ಮೊನ್ನೆ ಟಾಪಿಕ್ ನ ಡೈವರ್ಟ್ ಮಾಡಬಾರ್ದು. ನಾನು ಒಪ್ಪಲ್ಲ ಇದಕ್ಕೆ. ನಾನು ಒಪ್ಪೋದಿಲ್ಲ. ಒಂದ್ ನಿಮಿಷ ನಾಗೇಂದ್ರ ಬಾಬು ಅವರೇ, ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಕರೆದಿರೋದು ಬಿಡಿ. ಆಯ್ತು ಒಂದು ಸೆಂಟೆನ್ಸ್ ಮುಗಿಸ್ಬಿಡ್ಲಿ ನಾಗೇಂದ್ರ ಬಾಬು ಅವರೇ. ವಿಷಯ ಮಾತಾಡಿ ನೀವು. ಹಾಳು ಮಾಡ್ಬೇಡ್ರಿ ಚರ್ಚೆನ. ಒಂದ್ ನಿಮಿಷ ಕಂಟಿನ್ಯೂ ಮಾಡ್ಬಿಟ್ಟು ಆಯ್ತಾಯ್ತು. ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಮಾಡಿದ್ರು. ಕುಮಾರಸ್ವಾಮಿ ಅವರು ತನ್ನ ಚಾಳಿಯನ್ನ ಬಿಡದೆ ನಾಡಪ್ರಭು ಕೆಂಪೇಗೌಡರು ಜಯಂತಿ ದಿನ ಆ ಕೆಂಪೇಗೌಡರು ವೆರಿ ಬ್ಯಾಡ್ ಸರ್. ನಾಗೇಂದ್ರ ಬಾಬು ಅವರೇ ಏನಕ್ಕೆ ಕಿತ್ತಾ ಇದ್ದೀರಾ? ಒಂದು ನಿಮಿಷ ನಾಗೇಂದ್ರ ಬಾಬು ಏನಾಗಿದೆ? ಒಂದ್ ನಿಮಿಷ ಆಯ್ತು ಸರ್, ನಾನು ಮಾತಾಡ್ತೀನಿ. ಏನೋ ಕಾಣಿಕೆ ಅಂದ್ರಲ್ಲ, ಸರ್ವೆ ನಂಬರ್ ಏನೋ ರಾಮ್ಪುರದಲ್ಲಿ ಇರ್ಬೋದು, ಗುಡಿಮಾವು 50 ಎಕರೆ ಇರ್ಬೋದು, ಅಥವಾ ಎಲ್ಲಿ ಬಗ್ಲೂರಲ್ಲಿ 30 ಎಕರೆ ಇರ್ಬೋದು, ವಿಲ್ಯಾಗಳು ಹಾಗೇನೆ ಚಿಕ್ಕುಪ್ಪಿನಲ್ಲಿ 30 ಎಕರೆ ಏನೋ ಕುದುರೆ ಫಾರ್ಮ್ ಇರ್ಬೋದು. ಇವೆಲ್ಲ ಯಾರ್ದು? ಹಾಗೇನೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಇದರೊಂದಿಗೆ ಅಖಾಡ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.